ಒಂದು ವಿಧಾನ ಸಂಪೂರ್ಣವಾಗಿದೆ. ಪಂಚಭೂತಗಳು ಲೀನವಾಗಿದ್ದಾರೆ. ಗಾನ ಕೋಗಿಲೆ ಇನ್ನು ಕೇವಲ ನೆನಪು ಮಾತ್ರ. ಎಸ್ ಜಾನಕಿಗೆ ಮೊಮ್ಮಗಳು ಅಪ್ಸರ ಚಿತೆಗೆ ಅದು ಅಗ್ನಿಸ್ಪರ್ಶ ಮಾಡಿದ್ದಾರೆ. ಕಣಿಯನಹುಂಡಿ ಫಾರ್ಮ್ ಹೌಸ್ನಲ್ಲಿ ಅಂತ್ಯಕ್ರಿಯೆ ನೆರವೇರಿದೆ. ಗಾನ ಕೋಗಿಲಿಯೇ ಇವತ್ತು ಇಂದಿಗೆ ಈ ಕ್ಷಣ ಕೇವಲ ನೆನಪು ಮಾತ್ರ. ತಾವು ನೋಡ್ತಾ ಇದ್ದಾರೆ ಆ ದೃಶ್ಯಾವಳಿಗಳಲ್ಲಿ. ಗಾನ ಕೋಗಿಲೆ ಎಸ್ ಜಾನಕಿ ಅಮ್ಮನವರು ನಿನ್ನೆ ಸಂಜೆ ಮೈಸೂರಿನ ಅಪೋಲೋ ಆಸ್ಪತ್ರೆಯಲ್ಲಿ ಹೃದಯಾಘಾತದಿಂದ ಇಹಲೋಕವನ್ನು ತ್ಯಜಿಸಿದರು. ಯಾವಾಗ ಸುದ್ದಿ ಇಡೀ ಎಲ್ಲೆಡೆ ಕೂಡ ಪಸರಿಸ್ತೋ ಕೂಡಲೇ ಎಲ್ಲರೂ ಕೂಡ ಸಾಕಷ್ಟು ಅಭಿಮಾನಿಗಳು ದಿಗ್ಭ್ರಾಂತರಾದರು. ಈಗ ನಿನ್ನೆನೇ ಅವರ ಕುಟುಂಬ ಹೇಳಿದಂತೆ ಇವತ್ತು ಸಂಜೆ ಅಂತಿಮ ವಿಧಿವಿಧಾನ ಕೂಡ ಎಲ್ಲವೂ ಕೂಡ ಅತ್ಯಂತ ಯಶಸ್ವಿಯಾಗಿ ಶಾಸ್ತ್ರೋಕ್ತವಾಗಿ ತೆಲುಗು ಬ್ರಾಹ್ಮಣ ಸಂಪ್ರದಾಯದಂತೆ ಅಗ್ನಿಸ್ಪರ್ಶವನ್ನು ಮಾಡಲಾಗಿದೆ. ಇನ್ನು ಅಗ್ನಿಸ್ಪರ್ಶವನ್ನು ಎಸ್ ಜಾನಕಿಯವರ ಮಗನ ಮಗಳಾದ ಅಪ್ಸರವರು ಅಗ್ನಿಸ್ಪರ್ಶವನ್ನು ಮಾಡಿದ್ದಾರೆ. ಇಂದಿಗೆ ಈ ಕ್ಷಣಕ್ಕೆ ಎಸ್ ಜಾನಕಿಯವರು ಕೇವಲ ನಮಗೆ ನೆನಪು ಮಾತ್ರ. ಭೌತಿಕವಾಗಿ ಎಸ್ ಜಾನಕಿಯವರು ಕಾಣಿಸಿಕೊಳ್ಳದೇ ಇದ್ದರು. ಅವರು ಕೊಟ್ಟಿರತಕ್ಕಂತಹ ಕೊಡುಗೆ, ಅವರು ಸಂಗೀತಕ್ಕೆ ಮಾಡಿರುವಂತಹ ಅಪಾರವಾದ ಸೇವೆ, ಅವರ ಹಾಡುಗಳ ಮುಖಾಂತರವೇ ಅವರ ಅಭಿಮಾನಿಗಳು, ಅವರ ಆರಾಧಕರು, ಅವರ ಶಿಷ್ಯಂದಿರರು ಎಲ್ಲರೂ ಕೂಡ ಆ ಒಂದು ಗೀತೆಗಳ ಮುಖಾಂತರವೇ ಅವರನ್ನು ಕಣ್ತುಂಬಿಕೊಳ್ಳುವಂತಹ ಹಾಗೂ ಅವರ ಒಂದು ಧ್ವನಿಯನ್ನು ಕೇಳಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾತ್ರ ಮಾಡಬೇಕಾಗತ್ತೆ. ತಾವು ನೋಡ್ತಾ ಇದ್ದಾರೆ ದೃಶ್ಯಾವಳಿಗಳಲ್ಲಿ ಮೈಸೂರಿನ HD ಕೋಟೆ, ಕಣಿಯನಹುಂಡಿ ಅವರ ಇಷ್ಟದಂತೆ, ಅವರ ಕೊನೆಯ ಆಸೆದಂತೆ, ಅವರ ಇಚ್ಛೆಯಂತೆ ಈ ಒಂದು ಅಗ್ನಿಸ್ಪರ್ಶ, ಅವರ ಅಂತಿಮ ವಿಧಿವಿಧಾನ, ಅವರ ಅತ್ಯಂತ ಇಷ್ಟವಾದಂತಹ ಜಾಗ ಸ್ಥಳ ಮೈಸೂರಿನ HD ಕೋಟೆಯ ಕಣಿಯನಹುಂಡಿ ಅವರ ಒಂದು ಫಾರ್ಮ್ ಹೌಸ್ನಲ್ಲಿ ತೆಲುಗು ಬ್ರಾಹ್ಮಣ ಸಂಪ್ರದಾಯದಂತೆ ಅಗ್ನಿಸ್ಪರ್ಶವನ್ನು ಮಾಡಲಾಗ್ತಾ ಇದೆ. ಇದು ಎಸ್ ಜಾನಕಿ ಅವರ ನಡೆದು ಬಂದ ದಾರಿ. ಅಪಾರ ಪ್ರಮಾಣದ ಬಳಗವನ್ನು ಕಳೆದುಕೊಂಡು ಇವತ್ತು ಬಾರದೂರಿಗೆ ಇಹಲೋಕವನ್ನು ತ್ಯಜಿಸಿ ಸ್ವರ್ಗಗ್ರಸ್ತರಾಗಿದ್ದಾರೆ. ಆ ಮೂಲಕ ಇವತ್ತು ರಾಜ್ಯ ಸರ್ಕಾರದಿಂದ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಹಾಗೂ ಕುಶಾಲ ತೋಪುವಿನೊಂದಿಗೆ ಗುಂಡನ್ನು ಹಾರಿಸುವುದರ ಮುಖಾಂತರ ಅವರಿಗೆ ಗೌರವ ನಮನವನ್ನು ಸಲ್ಲಿಸಲಾಗಿದೆ. ವಿಶೇಷವಾಗಿ ಪೊಲೀಸ್ ತುಕಡಿಗಳಿಂದ, ಜೊತೆಗೆ ಸರ್ಕಾರದ ಪರವಾಗಿ ಯತೀಂದ್ರ ಸಿದ್ದರಾಮಯ್ಯನವರು ಕೂಡ ಅವರ ಅಂತಿಮ ನಮನವನ್ನು ಪಡೆದುಕೊಂಡರು. ಚಿತ್ರರಂಗದ ಗಣ್ಯಾತಿ ಗಣ್ಯರು ಕೂಡ, ನಟ ನಟಿಯರು, ಸಾಕಷ್ಟು ಗಣ್ಯ ವ್ಯಕ್ತಿಗಳು ಅವರನ್ನು ಅನುಸರಿಸ್ತಾ ಇರೋರು. ಹೀಗಾಗಿ ಅವರಿವರಂತ ಎನ್ನದೆ ಎಲ್ಲರನ್ನೂ ಕೂಡ ಒಳಗೊಂಡಂತೆ ಇವತ್ತು ಸಾಕಷ್ಟು ಗಣ್ಯರು, ಸಾರ್ವಜನಿಕರು ಅವರ ಅಂತಿಮ ದರ್ಶನವನ್ನು ಪಡೆದುಕೊಂಡು ಪುನೀತರಾಗಿದ್ದಾರೆ. ಒಂದು ರೀತಿಯಲ್ಲಿ ಎಸ್ ಜಾನಕಿ ಅವರು ಇವತ್ತು ದೇವರಲ್ಲಿ ಒಂದಾಗಿದ್ದಾರೆ, ಪಂಚಭೂತಗಳಲ್ಲಿ ಲೀನವಾಗಿದ್ದಾರೆ. ಅವರ ಅಗ್ನಿಸ್ಪರ್ಶ ಸದ್ಯಕ್ಕೆ ಆಗ್ತಿರುವಂತಹ ದೃಶ್ಯಾವಳಿಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಎಸ್ ಜಾನಕಿ ಅಮ್ಮನವರ ಒಂದು ಫಾರ್ಮ್ ಹೌಸ್ನಲ್ಲಿ ಅವರ ಮೊಮ್ಮಗಳು ಅಪ್ಸರ ಅವರು ಅಂತಿಮ ಅಗ್ನಿಸ್ಪರ್ಶವನ್ನು ಮಾಡಿದ್ದಾರೆ. ಅವರ ಅಂತಿಮ ಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ. ಸಾಕಷ್ಟು ಬ್ರಾಹ್ಮಣ ಸಮುದಾಯದ ಪಂಡಿತರು ಕೂಡ ಇದ್ದಾರೆ, ಹಿರಿಯರಿದ್ದಾರೆ. ನೋಡ್ತಾ ಇದ್ದಾರೆ ದೃಶ್ಯಾವಳಿಗಳಲ್ಲಿ ಅವರ ಮೊಮ್ಮಗಳು ಮಡಿಕೆಯನ್ನು ಹೆಗಲ ಮೇಲೆ ಹೊತ್ತುಕೊಂಡು ಆ ಪಾರ್ಥಿವ ಶರೀರ ಚಿತೆಯ ಮೇಲೆ ಉರಿತಿರುವಂತಹ ಎಸ್ ಜಾನಕಿಯವರ ಸುತ್ತಲೂ ಕೂಡ ಸಂಪ್ರದಾಯದಂತೆ ಮಡಿಕೆಯಲ್ಲಿ ನೀರನ್ನು ತುಂಬಿ ಆ ಒಂದು ಸಂಪ್ರದಾಯದಂತೆ ಅವರು ಸುತ್ತನ್ನು ಹಾಕ್ತಾ ಇದ್ದಾರೆ. ಎಲ್ಲವೂ ಕೂಡ ತೆಲುಗು ಬ್ರಾಹ್ಮಣ ಸಂಪ್ರದಾಯದಂತೆ, ಅವರ ಆಸೆಯಂತೆ, ಅವರ ಇಚ್ಛೆಯಂತೆ ಎಲ್ಲವೂ ಕೂಡ ವಿಧಿವತ್ತಾಗಿ ನಡೀತಾ ಇದೆ. ಸಾಕಷ್ಟು ಪೊಲೀಸ್ ಬಿಗಿ ಭದ್ರತೆಯೂ ಕೂಡ ಇದೆ. ಜೊತೆಗೆ ಸಾಕಷ್ಟು ರಾಜಕಾರಣಿಗಳಿದ್ದಾರೆ, ನಾಯಕರಿದ್ದಾರೆ, ನಟ ನಟಿಯರಿದ್ದಾರೆ. ಕನ್ನಡ ಚಿತ್ರರಂಗ ಆಗಿರಬಹುದು, ತೆಲುಗು ಚಿತ್ರರಂಗ ಆಗಿರ್ಬೋದು, ತೆಲುಗು, ಮಲಯಾಳಂ, ಹಿಂದಿ, ಹೀಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಕಷ್ಟು ಕೊಟ್ಟಿರ್ತಕ್ಕಂತಹ ಸಾಕಷ್ಟು ಗಣ್ಯ ವ್ಯಕ್ತಿಗಳು ಕೂಡ ಇವತ್ತು ಎಸ್ ಜಾನಕಿಯವರ ಅಂತಿಮ ವಿಧಿವಿಧಾನ ಈ ಒಂದು ಕಾರ್ಯದಲ್ಲಿ ಕೂಡ ಅವರು ಭಾಗಿಯಾಗಿದ್ದಾರೆ. ಜೊತೆಗೆ ಎಸ್ ಜಾನಕಿಯವರ ಕುಟುಂಬದ ಈ ಒಂದು ದುಃಖದಲ್ಲಿ ನಮಗೂ ಕೂಡ ಪಾಲಿದೆ ಅನ್ನುವಂತಹ ನಿಟ್ಟಿನಲ್ಲಿ ಆ ಒಂದು ಅರ್ಥಕ್ಕೆ ಒಂದು ಉತ್ತಮವಾದಂತಹ ಒಂದು ಜವಾಬ್ದಾರಿತವಾದಂತಹ ಒಂದು
ಅರ್ಥವನ್ನು ಕಲ್ಪಿಸಿ ಕೊಡೋಕ್ಕೆ ಸಾಕಷ್ಟು ಜನಸಾಮಾನ್ಯರು, ಗಣ್ಯ ವ್ಯಕ್ತಿಗಳೆಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಕೇವಲ VIP ಮಾತ್ರವಲ್ಲ, ಗಣ್ಯರಂತ ಮಾತ್ರವಲ್ಲ, ಚಿಕ್ಕ ಮಕ್ಕಳಿಂದ ಹಿಡಿದು ಕೂಡ ವಯೋವೃದ್ಧರವರೆಗೂ ಕೂಡ ಎಸ್ ಜಾನಕಿಯವರ ಹಾಡಂತಂದರೆ ಅಷ್ಟೊಂದು ಪ್ರೀತಿ, ಮತ್ತೆ ಕೇಳಿಸಿಕೊಳ್ಳಬೇಕಂತಕ್ಕಂತಹ ಹಾಡುಗಳನ್ನು ಕೊಟ್ಟಿರುವಂತಹ ದ ಲೆಜೆಂಡರಿ, ದಂತಕತೆ, ಮೇರು ವ್ಯಕ್ತಿತ್ವ, ಹಿರಿತನ, ತಾಯಿಯ ಹೃದಯ, ಮಮತೆ ತುಂಬಿದ ಆ ಒಂದು ವಾತ್ಸಲ್ಯದ ದೇಹ, ಆ ಒಂದು ಪ್ರೀತಿಯ ಒಂದು ಶರೀರ ಇವತ್ತು ನಮ್ಮನ್ನು ಬಿಟ್ಟು ಅಗಲಿದೆ.